ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕಳಿಸಕ್ಕೆ ಪದ್ಮಾಸನದಲ್ಲಿ ಯಾವ ರೀತಿ ಸ್ಯಾರಿ ಡ್ರಿಪಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸೆರ್ಗುನ್ ಕಡೆಯಿಂದ 1.5 ಮಾರ ಆಗುವಷ್ಟು ಬಿಟ್ಕೊಳ್ತಾ ಇದ್ದೀನಿ. ನೋಡಿ, 1 ಮಾರ ಆಗುವಷ್ಟು, ನೆಕ್ಸ್ಟ್ ಅರ್ಧ ಮಾರ ಆಗುವಷ್ಟು ಬಿಟ್ಕೊಳ್ತಾ ಇದ್ದೀನಿ ಸೆರ್ಗುನ್ ಕಡೆಯಿಂದ. ನೋಡಿ, ಇವಾಗ ನಾವ್ ಎಲ್ಲಿವರೆಗೆ ಅಳತೆ ಮಾಡ್ಕೊಂಡಿರ್ತೀವಿ ಅಲ್ಗೊಂದು ಗುರ್ತಿಗೆ ಒಂದು ಕ್ಲಿಪ್ಪು ಅಥವಾ ಒಂದು ಪಿನ್ ಅನ್ನು ಹಾಕೊಂಡ್ಬಿಡಿ. ಈ ರೀತಿ ಹಾಕೊಳ್ಳೋದ್ರಿಂದ ನಾವು ಎಲ್ಲಿವರೆಗೆ ನೆರಿಗೆ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ನೋಡಿ, ಇಷ್ಟು ನಾನಿಲ್ಲಿ ಸೆರ್ಗುಗೆ ಬಿಟ್ಕೊಂಡಿರೋದು. ನೆಕ್ಸ್ಟ್ ನಾನಿಲ್ಲಿ ಸೀರೆಯ ತುದಿ ಏನಿರುತ್ತೆ, ಅಂದ್ರೆ ಯೂಶಲಿ ನಾವು ಯಾವ ಕಡೆಯಿಂದ ಸೀರೆನ ಉಟ್ಕೊಳ್ತೀವಿ ಆ ಕಡೆಯಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳನ್ನ ಆದಷ್ಟು ಕೂಡ ಈಕ್ವಲ್ ಆಗಿ ಮಾಡ್ಕೊಳ್ಳಿ. ನಾವಿಲ್ಲಿ ಸೆರ್ಗುನ್ ಕಡೆಯಿಂದ ಎಲ್ಲಿವರೆಗೆ 1.5 ಮಾರ ಆಗುವಷ್ಟು ಅಳತೆ ಮಾಡಿ ಬಿಟ್ಟಿರ್ತೀವಿ ಅಲ್ಲಿವರೆಗೂ ಕೂಡ ಇದೇ ರೀತಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳಿಗೂ ಕೂಡ ಒಂದೊಂದು ಕ್ಲಿಪ್ ನ ಹಾಕೊಳ್ತಾ ನೆರಿಗೆಗಳನ್ನ ಕಂಟಿನ್ಯೂ ಮಾಡಬಹುದು. ನೋಡಿ, ಇವಾಗ ನನಗೆ ಇಲ್ಲಿ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಕಂಪ್ಲೀಟ್ ಆಗಿ ಎಲ್ಲಾ ನೆರಿಗೆಗಳನ್ನು ಕೂಡ ಒಂದೇ ಸಲ ಹಿಡಿದಿದ್ದೀನಿ. ನನಗೆ ಇಲ್ಲಿ 19 ನೆರಿಗೆಗಳು ಬಂದಿದೆ. ನೋಡಿ, ಕ್ಲಿಪ್ ಹಾಕಿದ್ವಲ್ಲ ಅಲ್ಲಿವರೆಗೂ ಕೂಡ ನೆರಿಗೆ ಮಾಡಿಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸ್ಕೊಂಡು ಅಲ್ಗೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲಿಗೆ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಾರ್ಡರ್ ಮತ್ತೆ ಸೀರೆಯ ಒಂದು ಜಂಕ್ಷನ್ ಇದೆಯಲ್ಲ, ಅಂದ್ರೆ ಸೀರೆ ಮತ್ತೆ ಬಾರ್ಡರ್ ಸೇರ್ತಕ್ಕಂಥ ಒಂದು ಪ್ಲೇಸ್ ಇದೆಯಲ್ಲ, ಅಲ್ಲಿಗೆ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಇದೇ ರೀತಿ ಕೌಂಟ್ ಮಾಡ್ಕೊಂಡು ಫ್ರೆಂಡ್ಸ್ ನೀವು ಸೇಫ್ಟಿ ಪಿನ್ ಗೆ ಜೋಡಿಸ್ಕೋಬೇಕಾಗುತ್ತೆ. ನೀವು ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಹಿಡ್ಕೊಂಡ್ಬಿಟ್ಟು ಒಂದೇ ಸಲ ಪಿನ್ ಹಾಕಬಹುದು, ಬಟ್ ಕೆಲವು ಟೈಮ್ ಏನಾಗುತ್ತೆ ನೆರಿಗೆ ಮಿಸ್ ಆಗ್ಬಿಡುತ್ತೆ. ಅವಾಗ ಮತ್ತೆ ನಾವು ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಪುನಃ ನೆರಿಗೆಗಳನ್ನ ಹಿಡಿಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ನೆರಿಗೆನೂ ಕೂಡ ಇದೇ ರೀತಿ ಕೌಂಟ್ ಮಾಡ್ಕೊಂಡು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ಹಾಗೆಯೇ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಕೊಂಡು ಅಲ್ಲೂ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಈ ರೀತಿ ಸೇಫ್ಟಿ ಪಿನ್ ಅನ್ನು ಹಾಕಿದಾದ್ಮೇಲೆ ಸೀರೆನ ಸ್ವಲ್ಪ ಹೀಗೆ ಎಳ್ಕೊಳ್ತಾ ಇದ್ದೀನಿ ಚಾಪೆ ಮೇಲೆ ಸೆರ್ಗನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಸೆರ್ಗುಗೆ 1.5 ಮಾರ ಆಗುವಷ್ಟು ಬಿಟ್ಕೊಂಡಿದ್ವಲ್ಲ ಅಲ್ಲೂ ಕೂಡ ಇದೇ ರೀತಿ ಪ್ಲೀಟ್ಸ್ ನ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ರಿಂದ 6 ನೆರಿಗೆ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಅಗ್ಲುವಾಗೇನೆ ನಾನಿಲ್ಲಿ ಪ್ಲೀಟ್ಸ್ ನ ಮಾಡ್ಕೊಂಡಿದ್ದೀನಿ. ನಾನು ಏನಿಲ್ಲಿ 6 ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಕೂಡ ಜೋಡಿಸ್ಬಿಟ್ಟು ಎಡ್ಜಲ್ಲಿ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಹಾಗೇನೆ ಉಳಿದಿರುವಂತಹ ಸೆರ್ಗುನು ಕೂಡ ಇದೇ ರೀತಿ ಜೋಡಿಸ್ಬಿಟ್ಟು 1-2 ರಿಂದ 3 ಕಡೆ ಇದೇ ರೀತಿ ಹೀಗೆ ನೋಡಿ ಸ್ವಲ್ಪ ಹೀಗೆ ಟೈಟ್ ಆಗಿ ಎಳೆದು ನೀವು ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಎಲ್ಲೂ ಕೂಡ ಸೆರ್ಗಿನಲ್ಲಿ ಸುಕ್ಕಿರಬಾರ್ದು. ಆ ರೀತಿ ಎರಡು ಸೈಡ್ ಅಲ್ಲೂ ಕೂಡ ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ತಾ ಇರಬೇಕು. ಆ ರೀತಿ ಜೋಡಿಸ್ಕೊಂಡು 3 ಕಡೆ ನಾನಿಲ್ಲಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ನೋಡಿ, ಇಲ್ಲೂ ಕೂಡ ಅಷ್ಟೇನೆ 1/4 ಮಾರ ಆಗುವಷ್ಟು ಸೆರ್ಗನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಬಾರ್ಡರ್ ಏನಿದೆ ಅದು ಆಪೋಸಿಟ್ ಸೈಡ್ ಅಲ್ಲಿ ಇರಬೇಕು. ಆ ರೀತಿ ನೋಡ್ಕೊಂಡು ನೀವು ಸೆರ್ಗನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಸೆರ್ಗನ್ನ ಮಾಡಿದಾಗಿದೆ. 1/4 ಮಾರ ಆಗುವಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1/4 ಮಾರ್ಗೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದು ಕಾಲ್ಗಳನ್ನ ಜೋಡಿಸ್ಲಿಕ್ಕೆ ಈಗ ಬ್ಲೌಸ್ ಪೀಸ್ ಏನಿದೆ ಇದನ್ನ 4 ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತಗೊಂಡಿರೋದು ಎರಡೂ ಸೈಡು ಬಾರ್ಡರ್ ಇರ್ತಕ್ಕಂತಹ ಒಂದು ಬ್ಲೌಸ್ ಪೀಸ್. ಇದನ್ನ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 4 ಫೋಲ್ಡಿಂಗ್ ಆದ್ಮೇಲೆ ಲಕ್ಷ್ಮಿಯ ಕೈಯನ್ನ ತಗೊಂಡು ಯಾವ ಕಡೆ ಕ್ಲೋಸ್ ಇರುತ್ತೆ ನೋಡಿ ಅಲ್ಲಿಗೆ ಇವಾಗ ಲಕ್ಷ್ಮಿಯ ಕೈಯನ್ನ ಇಡ್ಬೇಕಾಗುತ್ತೆ. ಈ ರೀತಿ ಇಟ್ಬಿಟ್ಟು ಓಪನ್ ಇರ್ತಕ್ಕಂಥ ಬ್ಲೌಸ್ ಪೀಸಿನ ಪಾರ್ಟ್ ಏನಿರುತ್ತೆ ಅದನ್ನ ಈ ರೀತಿ ಒಳಭಾಗಕ್ಕೆ ಬರಬೇಕು. ಆ ರೀತಿ ಜೋಡಿಸ್ಬಿಟ್ಟು ಕ್ಲೋಸ್ ಇರ್ತಕ್ಕಂಥ ಪಾರ್ಟ್ ನ ಹೀಗೆ ಮೇಲ್ಭಾಗಕ್ಕೆ ತಂದು ಹೀಗೆ ಟೈಟ್ ಆಗಿ ಹಿಡ್ಕೊಂಡು 3 ಕಡೆ ನಾವು ಗುಂಡ್ಪಿನ್ಗಳನ್ನ ಹಾಕೋಬೇಕಾಗತ್ತೆ. ಹಾಗೇನೆ ಆ ಬಾರ್ಡರ್ ಏನಿದೆ ಅದು ಟೈಟ್ ಆಗಿರ್ಬೇಕು. ಆ ರೀತಿ ಹಿಡ್ಕೊಂಡು ಎರಡೂ ಸೈಡಿನ ಕ್ಲಾತು ಕೂಡ ಟೈಟ್ ಆಗಿ ಹಿಡ್ಕೊಂಡು ನಾವು ಗುಂಡ್ಪಿನ್ ಅನ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ 3 ಕಡೆ ಹಾಕೊಂಡ್ರೆ ಸಾಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಅಪ್ಪರ್ ಪಾರ್ಟ್ ಬೇಕಂತ ಹೇಳಿದ್ರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನ ನೀವು ಚೆಕ್ ಮಾಡಿದ್ರೆ ಅಪ್ಪರ್ ಪಾರ್ಟ್ ನ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ತೋರಿಸಿದ್ದೀನಿ. ಅದನ್ನು ಕೂಡ ನೋಡಿ ನೀವು ಅಪ್ಪರ್ ಪಾರ್ಟ್ ನ ಮಾಡ್ಕೋಬಹುದು. ಇದು ನಾನಿಲ್ಲಿ ಸಿಂಪಲ್ ಆಗಿ ಯಾವ ರೀತಿ ಅಪ್ಪರ್ ಪಾರ್ಟ್ ನ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಈ ಸೈಡ್ ಇರುವಂತಹ ಕೈನು ಕೂಡ ಅದೇ ರೀತಿ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ.
ಯಾವ ಕಡೆ ಕ್ಲೋಸ್ ಇರುತ್ತೆ ನೋಡಿ ಅಲ್ಲಿಗೆ ಕೈಯನ್ನ ಇಟ್ಟು ಓಪನ್ ಆಗಿರ್ತಕ್ಕಂಥ ಪಾರ್ಟನ್ನ ಈ ರೀತಿ ತಗೊಂಡ್ ಬಂದು ಟೈಟ್ ಆಗಿ ಹಿಡಿದ್ಬಿಟ್ಟು ಗುಂಡ್ ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಒಂದು 3-4 ಕಡೆ ಬೇಕಿದ್ರು ನೀವು ಟೈಟ್ ಆಗಿ ಕೂರಿಸ್ಬೇಕು ಅಂತ ಇದ್ರೆ ಒಂದು 3-4 ಕಡೆ ಬೇಕಿದ್ರು ಹಾಕೋಬಹುದು. ನಾನಿಲ್ಲಿ ಒಂದು 3 ಕಡೆ ಹಾಕೊಳ್ತಾ ಇದ್ದೀನಿ ಅಷ್ಟೇನೆ. ನೋಡಿ ಈ ರೀತಿ ಟೈಟ್ ಆಗಿ ಹಿಡಿದು ಹಾಕೋಬೇಕಾಗುತ್ತೆ. ನಾವು ಎಷ್ಟು ಟೈಟ್ ಆಗಿ ಹಿಡಿದು ಹಾಕೊಳ್ತೀವೋ ಬಾರ್ಡ್ರು ಕೈಗೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಇವಾಗ ಹಾಕಿದ್ದಾಗಿದೆ. ಇವಾಗ ಎರಡೂ ಕೈಗಳನ್ನು ಕೂಡ ಜೋಡಿಸಿದಾಗಿದೆ. ನೀವು ಇಲ್ಲಿ ನೋಡ್ತಿರಬಹುದು. ಸೆರ್ಗು ನೆರಿಗೆ ಹಾಗೇನೆ ಕೈಯಿನ ಅಲಂಕಾರ ಕೂಡ ಮುಗ್ದಿದೆ. ನೆಕ್ಸ್ಟ್ ಈ ಕಡೆ ಒಂದು ಟೇಬಲ್ ಮೇಲೆ ಒಂದು ಪೀಠವನ್ನ ಇಟ್ಕೊಂಡು ಅದ್ರ ಮೇಲೆ ಬೇಸನ್ನ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇದು 5.5 ಇಂಚ್ ಇದೆ. ನೀವು 6 ಇಂಚ್ ವರೆಗೂ ಕೂಡ ಬೇಸನ್ ತಗೋಬಹುದು. ಹಾಗೇನೆ ಇದಕ್ಕೆ ಅರ್ಧದಷ್ಟು ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಅರ್ಧದಷ್ಟೇ ತುಂಬಿಸ್ಕೋಬೇಕು ಫ್ರೆಂಡ್ಸ್, ಮುಕ್ಕಾಲ್ ಭಾಗ ತುಂಬಿಸ್ಕೊಳ್ಳಿಕ್ ಹೋಗ್ಬೇಡಿ. ನೆಕ್ಸ್ಟ್ ಇವಾಗ ಸೆರ್ಗೇನಿದೆ, ಸೆರ್ಗನ ಈ ಕಳಶದ ಎಡಭಾಗಕ್ಕೆ ಮೊದಲಿಗೆ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವೇನಿಲ್ಲಿ ನೆರ್ಗೆನ ಮಾಡ್ಕೊಂಡಿದೀವಿ ಇದನ್ನ ಸಮವಾಗಿ ಜೋಡಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೋಡಿ ಎರಡೂ ಸೈಡಿನ ಬಾರ್ಡರ್ ಕೂಡ ಈಕ್ವಲ್ ಇರಬೇಕು. ಆ ರೀತಿ ಜೋಡಿಸ್ಕೊಂಡು ಆ ಬೇಸ್ ಏನ್ ಇಟ್ಟಿದೀವಿ ಆ ಬೇಸ್ ಒಳಗಡೆ ಸ್ವಲ್ಪ ಭಾಗನ ಹೀಗೆ ಹಾಕೊಂಡು ನೋಡಿ ಎರಡೂ ಸೈಡಿನ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಪಿನ್ನ ರಿಮೂವ್ ಮಾಡಿಲ್ಲ, ಮುಂಚೆನೆ ಎರಡೂ ಸೈಡಿನ ಬಾರ್ಡರ್ ಕೂಡ ಈಕ್ವಲ್ ಆಗಿರ್ಲಿ ಅಂತ ಒಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ ಫಸ್ಟ್. ನೆಕ್ಸ್ಟ್ ಮೇಲ್ಭಾಗದಲ್ಲಿ ಸ್ಟ್ರೈಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಟ್ರೈಟ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಭಾಗದ ಕ್ಲಾತ್ ಏನಿದೆ ಅದರಿಂದ ಬೇಸ್ ಏನ್ ಇಟ್ಟಿದೀವಲ್ಲ ಫ್ರೆಂಡ್ಸ್ ಅದನ್ನ ಕವರ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಪ್ಲೀಟ್ಸ್ ಏನಿರುತ್ತೆ ಮುಂಭಾಗದ್ದು ಅದನ್ನ ಅದ್ರೊಳಗಡೆ ಹೀಗೆ ಎಡಗೈನಲ್ಲಿ ಇಟ್ಕೊಂಡು ಎಡಗೈನಲ್ಲಿ ಹಿಡ್ದೇ ಇರಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ನೆರಿಗೆಗಳು ಜಾರುತ್ತೆ. ಹಾಗೇನೆ ಯಾವುದೇ ಕಾರಣಕ್ಕೂ ಕೂಡ ಪಿನ್ನ ರಿಮೂವ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಪಿನ್ನ ರಿಮೂವ್ ಮಾಡಿದ್ರೆ ಏನು ನೆರಿಗೆಗಳೆಲ್ಲ ವೇರಿಯೇಷನ್ ಬಂದ್ಬಿಡುತ್ತೆ. ಯಾವುದೇ ಪಿನ್ನನ್ನು ಕೂಡ ರಿಮೂವ್ ಮಾಡಬೇಡಿ. ಕ್ಲಿಪ್ ಹಾಕೊಂಡಿದ್ವಲ್ಲ ಆ ಕ್ಲಿಪ್ ಮಾತ್ರ ರಿಮೂವ್ ಮಾಡ್ಬಿಟ್ಟು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಏನಿದೆ ಅದನ್ನ ಆ ಬೇಸ್ ಏನಿರುತ್ತೆ ಆ ಬೇಸಿನ ಅರ್ಧ ಭಾಗದಷ್ಟು ನಾವು ಇದೇ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಒಂದೇ ಒಂದು ನೆರಿಗೆ ಕೂಡ ಹೈಡ್ ಆಗಬಾರ್ದು. ಆ ರೀತಿ ಸುತ್ತನೂ ಕೂಡ ಇದೇ ರೀತಿ ನೀವು ನೆರಿಗೆಗಳನ್ನ ಮೊದಲು ಸ್ಪ್ರೆಡ್ ಮಾಡ್ಕೋಬೇಕು ಪಿನ್ನ ರಿಮೂವ್ ಮಾಡೋದಕ್ಕೂ ಮುಂಚೆ. ನೋಡಿ ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆನೂ ಅಷ್ಟೇ. ಹಾಗೇನೆ ಆ ಕಡೆ ಕ್ಲಾತ್ ಇರುತ್ತಲ್ಲ ಅದನ್ನೆಲ್ಲ ಆ ಕಡೆ ಸರಿಸ್ಬಿಟ್ಟು ಜಸ್ಟ್ ನಾವು ಏನು ಪ್ಲೀಟ್ಸ್ ನ ಮಾಡ್ಕೊಂಡಿರ್ತೀವಿ ಅದನ್ನ ಮಾತ್ರ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಇದನ್ನ ನಿಧಾನಕ್ಕೆ ತುಂಬಾ ಪೇಷನ್ಸ್ ಇಂದ ಮಾಡ್ಕೋಬೇಕು. ನಾವು ಎಷ್ಟು ನೀಟಾಗಿ ಪೇಷನ್ಸ್ ಇಂದ ಈ ಒಂದು ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಳ್ತೀವಿ ಅಲಂಕಾರ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಎಡಗೈನಲ್ಲಿ ಇಟ್ಕೊಂಡೇನೆ ನೀವು ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾನಿಲ್ಲಿ ಸುತ್ತನೂ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ಕಂಠ ಭಾಗ ಏನಿದೆ ಬೇಸ್ ಏನ್ ಇಟ್ಟಿದೀವಿ ಅದ್ರ ಕಂಠ ಭಾಗ ಏನಿದೆ ಅಲ್ಲಿ ಟೈಟ್ ಆಗಿ ಒಂದು ದಾರವನ್ನ ಕಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಈ ಪ್ಲೀಟ್ಸ್ಗೆ ನಾವು ಇಲ್ಲಿ ಪಿನ್ ಹಾಕಿದೀವಲ್ಲ ಅದನ್ನ ಈ ರೀತಿ ರಿಮೂವ್ ಮಾಡಿಕೊಂಡು ಈಗ ಪೀಠದ ಸುತ್ತನೂ ಕೂಡ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಮೇಲ್ಭಾಗದಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ದೇನೆ ಈ ರೀತಿ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಮೇಲ್ಭಾಗದಲ್ಲಿ ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಯಾವ ರೀತಿ ಸ್ಪ್ರೆಡ್ ಮಾಡಿದೀನಿ, ಹಾಗೇನೆ ದಾರವನ್ನ ಯಾವ ರೀತಿ ಕಟ್ಕೊಂಡಿದೀನಿ ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಇವಾಗ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಮೇಲ್ಭಾಗದಲ್ಲಿ ನಾವು ಸ್ಪ್ರೆಡ್ ಮಾಡ್ಕೊಂಡಿರ್ತೀವಲ್ಲ ನೀಟಾಗಿ, ಹಾಗಾಗಿ ಇವಾಗ ಕೆಳಭಾಗದಲ್ಲಿ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಬರಬೇಕು. ಆ ರೀತಿ ನೀವು ಜೋಡಿಸ್ಕೊಳ್ಳಿ. ನೋಡಿ ಹೀಗೆ. ಹಾಗೇನೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ನೆರಿಗೆನ ಜಸ್ಟ್ ಹೀಗೆ ಸ್ವಲ್ಪ ಒಂದ್ಸಲ ಹೀಗೆ ಸ್ಟ್ರೈಟ್ ಮಾಡಿ ಬಿಡಿ. ಮಧ್ಯದಲ್ಲಿ ಪಿನ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಸುಕ್ಕದಂಗೆ ಕಾಣಿಸುತ್ತೆ. ಹಾಗಾಗಿ ಸುತ್ತನೂ ಕೂಡ ಇದೇ ರೀತಿ ನಾನು ಇಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ತೀವೋ ಅಲಂಕಾರ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ಹಾಗೆಯೇ ಕಂಠ ಭಾಗಕ್ಕೆ ಏನು ದಾರವನ್ನ ಕಟ್ಟಿರ್ತೀವಿ ಅದನ್ನ ಟೈಟ್ ಆಗಿ ಕಟ್ಕೊಂಡಿರ್ಬೇಕಾಗತ್ತೆ. ಅವಾಗ ನೆರಿಗೆ ಎಲ್ಲ ಸ್ಟಿಫ್ ಆಗಿ ಕೂರುತ್ತೆ. ನೋಡಿ ಇವಾಗ ಇಷ್ಟು ನೆರಿಗೆಗಳನ್ನು ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಈಸಿ ಆದಂತ ಒಂದು ಅಲಂಕಾರ, ಹಾಗೇನೆ ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೀವು ಸ್ಟ್ಯಾಂಡ್ ತಗೊಂಡು ಕೂರಿಸಿದ್ರು ಕೂಡ ಇಷ್ಟು ನೀಟಾಗಿ ಕೂರಿಸ್ಲಿಕ್ಕಾಗಲ್ಲ ನಿಮಗೆ. ನೋಡಿ ಇವಾಗ ಕಾಲನ್ನ ಜೋಡಿಸ್ತಾ ಇದ್ದೀನಿ, ಮೊದಲಿಗೆ ಬಲ್ಗಾಲನ್ನ ಜೋಡಿಸ್ತಾ ಇರೋದು. ನೋಡಿ ಈಗ ಲಾಸ್ಟ್ ಪ್ಲೀಟ್ಸ್ ಇರುತ್ತೆ ನೋಡಿ, ಲಾಸ್ಟ್ ಅಂಡ್ ಪ್ಲೀಟ್ ಇರುತ್ತಲ್ಲ ನೆರಿಗೆ ಏನಿರುತ್ತೆ ಅಲ್ಲಿಗೆ ಜೋಡಿಸ್ಕೊಳ್ತಾ ಇರೋದು. ನೋಡಿ ಆ ಬಾರ್ಡರ್ ಏನಿದೆ ಅದು ಲಕ್ಷ್ಮಿಯ ಕಾಲ್ಗೆ ಗೆಜ್ಜೆ ಕಟ್ಟಿರ್ತೀವಲ್ಲ ಅಲ್ಲಿಗೆ ಬರಬೇಕು. ಆ ರೀತಿ ಟೈಟ್ ಆಗಿ ಹಿಡ್ಕೊಂಡು ಅಲ್ಲೊಂದು ಚಿಕ್ಕ ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ನೋಡಿ ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಈಗ ಮುಂಭಾಗದಲ್ಲಿ ಇರ್ತಕ್ಕಂಥ ಮೊದಲನೇ ನೆರಿಗೆನ ಈ ರೀತಿ ತಗೊಂಡು
ಹೀಗೆ ಟೈಟ್ ಆಗಿ ಮೊಣಕಾಲಿನ ಮೇಲೆ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಹೀಗೆ ನೋಡಿ, ಈ ರೀತಿ ಟೈಟ್ ಆಗಿರ್ಬೇಕು. ಮತ್ತೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಸೀರೆ ಎಲ್ಲೂ ಕೂಡ ಸುಕ್ಕಿರಬಾರ್ದು. ಹಾಗೇನೆ ಮುಂಭಾಗದ ಪ್ಲೀಟ್ಸ್ ನ ಯಾವುದೇ ಕಾರಣಕ್ಕೂ ನೀವು ಟಚ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಎಲ್ಲವೂ ನೀಟಾಗಿ ಅರೇಂಜ್ ಆಗಿರುತ್ತೆ ಅಲ್ವಾ. ನೋಡಿ, ಇವಾಗ ಹೀಗೆ ಟೈಟ್ ಆಗಿ ಹಿಡ್ಕೊಂಡು ಒಂದ್ 3 ಕಡೆ ಆ ಗುಂಡ್ ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಹೀಗೆ ಅಲ್ಲಿ ಸೇಫ್ಟಿ ಪಿನ್ ಅನ್ನ ಬಳಸ್ಲಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಅಲ್ಲಿ ಗುಂಡ್ ಪಿನ್ಗಳನ್ನೇ ಹಾಕೊಳ್ಳಿ. ಒಂದ್ 3 ರಿಂದ 4 ಕಡೆ ಹಾಕಿದ್ರು ಪರವಾಗಿಲ್ಲ, ಬಟ್ ಬಾರ್ಡ್ರು ಮಾತ್ರ ನೀಟಾಗಿ ಕಾಲಿಗೆ ಸುತ್ತಿದಂಗೆ ಕಾಣಿಸ್ತಾ ಇರಬೇಕು. ಅದಕ್ಕೋಸ್ಕರ ಒಂದ್ 3 ರಿಂದ 4 ಕಡೆನೆ ನೀವು ಗುಂಡ್ ಪಿನ್ಗಳನ್ನ ಹಾಕೊಂಡು ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಬಲ್ಗಾಲನ್ನ ಜೋಡಿಸಿದಾಗಿದೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಈ ಕಡೆ ಲೆಫ್ಟ್ ಲೆಗ್ ಅನ್ನು ಕೂಡ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಕೊನೆ ಪ್ಲೀಟ್ಸ್ ಇರುತ್ತಲ್ಲ ಅಲ್ಲಿಗೆ ಜೋಡಿಸ್ತಾ ಇರೋದು. ನೋಡಿ, ಈ ರೀತಿ ಟೈಟ್ ಆಗಿ ಹಿಡ್ಕೋಬೇಕು. ಹೀಗೆ ಎಡಗೈನಲ್ಲಿ ಟೈಟ್ ಆಗಿ ಹಿಡ್ಕೊಂಡು ನಾನಿಲ್ಲಿ ಪಿನ್ ಹಾಕೋದು ಕೂಡ ತೋರಿಸ್ತಾ ಇದ್ದೀನಿ. ಮುಂಭಾಗಕ್ಕೆ ಹಾಕ್ತಾ ಇದ್ದೀನಿ, ನೋಡಿ ನಿಮಗೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಮುಂಭಾಗಕ್ಕೆನೆ ನಾನಿಲ್ಲಿ ಪಿನ್ ಹಾಕೊಳ್ತಾ ಇದ್ದೀನಿ. ಚಿಕ್ಕ ಸೇಫ್ಟಿ ಪಿನ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ನೆಕ್ಸ್ಟ್ ಮುಂಭಾಗದ ಪ್ಲೀಟ್ಸ್ ಏನಿದೆ ಇದನ್ನ ಈ ರೀತಿ ಮೊಣಕಾಲಿನ ಮೇಲೆ ತಗೊಂಡ್ಬರೋದು. ನೋಡಿ, ಈ ರೀತಿ ಮೊಣಕಾಲಿನ ಮೇಲೆ ಟೈಟ್ ಆಗಿ ತಗೊಬರ್ಬೇಕಾಗತ್ತೆ. ಟೈಟ್ ಆಗಿ ಹಿಡಿದು ಹಾಗೇನೆ ಒಳಭಾಗದಲ್ಲಿ ಸೀರೆ ಏನಿದೆ ಅದೆಲ್ಲ ಸುಕ್ಕಿರುತ್ತೆ, ಅದನ್ನೆಲ್ಲ ನೀಟ್ ಮಾಡ್ಕೊಂಡು ಅಲ್ಲಿಗೆ ನೀವು ಗುಂಡ್ ಪಿನ್ಗಳನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಾನು ಹೇಳ್ತಿದ್ದೀನಲ್ಲ, ನೀವು ಸ್ಟ್ಯಾಂಡ್ ಇಟ್ಟು ಅಲಂಕಾರ ಮಾಡಿದ್ರು ಕೂಡ ಇಷ್ಟು ನೀಟಾಗಿ ಬರಲ್ಲ. ಹಾಗೇನೆ ಸ್ಟ್ಯಾಂಡಿಗೆ ಉಡ್ಸೋದು ಕೂಡ ಕೆಲವು ಟೈಮ್ ಕಷ್ಟ ಆಗುತ್ತೆ. ಸ್ಟ್ಯಾಂಡ್ ಅಲ್ಲಿ ಯಾವ್ಯಾವ ಕಡೆನೋ ಏನೇನೋ ಕೊಟ್ಟಿರ್ತಾರೆ, ಹೇಗಪ್ಪ ಮಾಡೋದು ಅಂತ ಕನ್ಫ್ಯೂಸ್ ಆಗಿರುತ್ತೆ. ಬಟ್ ಇದನ್ನ ಈ ಬೇಸು ಮತ್ತೆ ಬಿಂದಿಗೆ ಏನಿದೆ ಒಂದ್ಸಲ ತೆಗೆದಿಟ್ಕೊಂಡ್ರೆ ಪ್ರತಿ ವರ್ಷ ನೀವು ಬಳಸ್ಬೋದು. ಮತ್ತೆ ನೀವು ಯಾವ ಅಲಂಕಾರ ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್. ಇದು ಯಾವುದೇ ರೀತಿ ಕಷ್ಟ ಆಗಲ್ಲ, ಈಸಿಯಾಗಿ ಮಾಡ್ಬೋದು. ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವೇನಾದ್ರೂ ಟ್ರೈ ಮಾಡಿದ್ರೆ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಬ್ಬ ಇನ್ನೊಂದು 2 ಡೇಸ್ ಇದೆ ನಂಗೆ, ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಮಾಡ್ಬೇಕಾಗತ್ತೆ. ನೋಡಿ, ಈ ಪಾತ್ರೆಗಳನ್ನ ನಾವು ಬೇರೆದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸ್ಟ್ಯಾಂಡ್ ಆದ್ರೆ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಅದು ಹಾಗೇನೆ ಇರುತ್ತೆ, ಅದು ಏನಕ್ಕೂ ಯೂಸ್ ಆಗಲ್ಲ. ಬಟ್ ಈ ತರ ಬೇಸು ಮತ್ತೆ ಬಿಂದಿಗೆನ ತಗೊಂಡ್ರೆ ಬೇರೆದಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬಹುದು. ನೋಡಿ, ಇವಾಗ ಲೆಫ್ಟ್ ಲೆಗ್ ಅನ್ನು ಕೂಡ ನಾನು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಏನಿದೆ ಅದನ್ನೆಲ್ಲ ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಹಾಗೇನೆ ಬೇಸ್ ಏನಿದೆ ಫ್ರೆಂಡ್ಸ್ ಸ್ವಲ್ಪ ಹಿಂದಕ್ಕಿರ್ಬೇಕು, ಕಾಲ್ಗಳನ್ನ ಇಡ್ಲಿಕ್ಕೆ ಮುಂದೆ ಜಾಗ ಇರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕಾಲನ್ನ ಯಾವ ರೀತಿ ಬೇಕಾದ್ರೂ ಜೋಡಿಸ್ಕೋಬಹುದು. ನೋಡಿ, ಹೀಗೆ ಎಡಗಾಲನ ಮೇಲೆ ಬಲ್ಗಾಲನ್ನ ಇಟ್ಟಾದ್ರೂ ನೀವು ಜೋಡಿಸ್ಕೋಬಹುದು, ಅಥವಾ ಬಲ್ಗಾಲನ ಮೇಲೆ ಎಡಗಾಲ್ ಇಟ್ಟಾದ್ರೂ ಜೋಡಿಸ್ಕೋಬಹುದು. ಟೆಂಪಲ್ ಸ್ಟೈಲು, ಪದ್ಮಾಸನ ಸ್ಟೈಲು, ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು ಫ್ರೆಂಡ್ಸ್ ಈ ರೀತಿ. ಬಟ್ ನೀಟಾಗಿ ಫಿನಿಶಿಂಗ್ ಕೊಡ್ಬೇಕು. ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಆಗಿರ್ಬೇಕು, ಆ ರೀತಿ ನೋಡ್ಕೊಳ್ಳಿ. ಹಾಗೇನೆ ಸ್ಯಾರಿ ಸೆಲೆಕ್ಷನ್ ಮಾಡುವಾಗ್ಲೂ ಅಷ್ಟೇನೆ ಫ್ರೆಂಡ್ಸ್, ಕಾಂಟ್ರಾಸ್ಟ್ ಬಾರ್ಡರ್ ಇರ್ತಕ್ಕಂಥ ಸ್ಯಾರಿನ ಸೆಲೆಕ್ಟ್ ಮಾಡಿ, ಸಿಲ್ಕ್ ನ ಅವಾಯ್ಡ್ ಮಾಡಿ ಆದಷ್ಟು ಸಿಲ್ಕ್ ಸ್ಯಾರಿನ. ನೋಡಿ, ಇವಾಗ ಮೇಲ್ಭಾಗಕ್ಕೆ ನಾನು ಇವಾಗ ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆಗೆ ನಾನಿಲ್ಲಿ ನೀರನ್ನ ತುಂಬಿಸ್ಕೊಂಡಿದ್ದೀನಿ. ಬಿಂದಿಗೆ ಇದು ಫ್ರೆಂಡ್ಸ್ 8 ಇಂಚ್ ಇದೆ. ಹಾಗೇನೆ ಸ್ಟಿಕ್ ಏನಿದೆ ಅದು 12 ಇಂಚ್ ಇದೆ. ಅದನ್ನ ಬಿಂದಿಗೆಯ ಕಂಠ ಭಾಗಕ್ಕೆ ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ. ಈಗ ಬ್ಲೌಸ್ ಪೀಸ್ ನ ಅಲಂಕಾರ ಮಾಡ್ಕೊಂಡಿದ್ವಲ್ಲ ಕೈಗೆ, ಅದನ್ನ ಈ ರೀತಿ ಹಿಂಭಾಗದಿಂದ ಮುಂಭಾಗಕ್ಕೆ ತಂದು ಜೋಡಿಸ್ಬಿಟ್ಟು ಅಲ್ಲಿಗೆ ಸೇಫ್ಟಿ ಪಿನ್ ಅನ್ನ ಟೈಟ್ ಆಗಿ ಹಿಡಿದು ಕೈಗಳನ್ನ ಜೋಡಿಸ್ಕೋಬೇಕಾಗುತ್ತೆ. 1-2 ಕಡೆ ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಟೈಟ್ ಆಗಿ ಜೋಡಿಸ್ಕೋಬೇಕು. ಅದನ್ನು ಕೂಡ ನಾನು ಇಲ್ಲಿ ಹೇಗೆ ಪಿನ್ ಅನ್ನು ಹಾಕಿದ್ದೀನಿ ಅಂತ ಕೂಡ ನಾನಿಲ್ಲಿ ನೆಕ್ಸ್ಟ್ ನಾನು ಜೂಮ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಲಕ್ಷ್ಮಿಯ ಕೈ ಏನಿರುತ್ತೆ, ಕೈ ಮತ್ತೆ ಬ್ಲೌಸ್ ಪೀಸು ಎರಡನ್ನೂ ಸೇರಿಸಿ ಪಿನ್ ಅನ್ನು ಹಾಕೊಂಡು ಕೂರಿಸ್ಕೋಬೇಕಾಗುತ್ತೆ ನೀವು ಕೈಯನ್ನ. ಹಾಗೇನೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಅದನ್ನ ಈ ರೀತಿ ಜಸ್ಟ್ ಬಿಂದಿಗೆಗೆ ಕವರ್ ಮಾಡಿಬಿಡಿ ಅಷ್ಟೇನೆ. ಈ ರೀತಿ ಕವರ್ ಮಾಡಿಬಿಟ್ಟು ಹಿಂದೆಯಿಂದ 1-2 ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ಸೇಫ್ಟಿ ಪಿನ್ ಅನ್ನು ಹಾಕುವಾಗ ಆದಷ್ಟು ಟೈಟ್ ಆಗಿ ಹಿಡಿದು ಹಾಕೊಳ್ಳಿ. ನೋಡಿ, ಇವಾಗ ಕವರ್ ಆಗಿದೆ. ನಾನು ಇಲ್ಲಿ ಕೈಯನ್ನು ಯಾವ ರೀತಿ ಪಿನ್ ಅನ್ನು ಹಾಕಿ ಜೋಡಿಸ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, 2 ಕೈಯನ್ನು ಕೂಡ ಲಕ್ಷ್ಮಿಯ ಕೈ ಇರುತ್ತಲ್ಲ, ಕೈ ಹಾಗೇನೆ ಕ್ಲಾತ್ ಅವೆರಡನ್ನು ಸೇರಿಸಿ ನಾನಿಲ್ಲಿ ಪಿನ್ ಅನ್ನು ಹಾಕೊಂಡಿರೋದು. ನೋಡಿ, ಇವಾಗ ಕೈಯನ್ನು ಕೂಡ ಕರೆಕ್ಟ್ ಆಗಿ ಕೂರಿಸ್ಕೊಂಡಿದ್ದಾಗಿದೆ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ನೀಟಾಗಿ ನಾವು ಅರೇಂಜ್ ಮಾಡ್ಕೊಂಡ್ರೆ ಪ್ಲೀಟ್ಸ್ ನ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅಲಂಕಾರ. ಹಾಗೇನೆ ಸಿಂಪಲ್ ಆಗೂ ಇರುತ್ತೆ, ಬಟ್ ಬ್ಯೂಟಿಫುಲ್ ಆಗಿರುತ್ತೆ ನೋಡೋದಿಕ್ಕೆ. ಈ ಸೆರ್ಗುನ ನಾನು ಇವಾಗ ಈ ರೀತಿ ಬಲಭಾಗದಿಂದ ತಗೊಂಡು ಎಡಭಾಗದ ಭುಜದ ಮೇಲೆ ಹಾಕೊಳ್ತಾ ಇದ್ದೀನಿ.
ಈ ರೀತಿ ಎಡಭಾಗದ ಭುಜದ ಮೇಲೆ ಹಾಕಿದ್ಮೇಲೆ ಮಧ್ಯದಲ್ಲಿ ಹಾಕಿರ್ತೀವಲ್ಲ ಸೇಫ್ಟಿ ಪಿನ್ ಅದನ್ನ ರಿಮೂವ್ ಮಾಡಿಬಿಟ್ಟು ಅಲ್ಲಿ ಏನು ಪ್ಲೀಟ್ಸ್ ನ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸ್ ನ ಆ ಚೆಸ್ಟ್ ಪಾರ್ಟ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಷ್ಟೇನೆ. ನಿಧಾನವಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನೋಡಿ, ಹಿಂಭಾಗದಲ್ಲಿ ಸ್ವಲ್ಪ ಟೈಟ್ ಆಗಿ ಎಳ್ದು ಹಿಡ್ಕೊಂಡು ಮುಂಭಾಗದಲ್ಲಿ ನಾವು ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಅಥವಾ ನೀವು ಪ್ಲೀಟ್ಸ್ ನ ಅರೇಂಜ್ ಮಾಡಲ್ಲ, ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು ಎರಡೂ ಸೈಡ್ ಅಂದ್ರೆ ನೀವು ಹಾಗೇನೆ ಬೇಕಾದ್ರೂ ಹಾಕೋಬಹುದು. ನೋಡಿ, ಇವಾಗ ಹಿಂಭಾಗದಲ್ಲಿ ಇರ್ತಕ್ಕಂಥ ಸೆರ್ಗ್ ಏನಿರುತ್ತೆ ಅದನ್ನ ಹೀಗೆ ಮುಂಭಾಗಕ್ಕೆ ತಂದು ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಲ್ಗಳನ್ನ ಸ್ವಲ್ಪ ಮೇಲೆತ್ತಿ, ಹಾಗೇನೆ ಸೆರ್ಗ್ ಏನಿರುತ್ತೆ ಸೆರ್ಗು ಸ್ವಲ್ಪ ಲೆಂತ್ ಇರುತ್ತೆ ಅಲ್ವಾ, ಅದನ್ನ ಹೀಗೆ ಕಾಲಿನ ಕೆಳಭಾಗಕ್ಕೆ ಬಿಡ್ತಾ ಇದ್ದೀನಿ. ಇಟ್ಟು ನೋಡಿ, ಆ ಕಂಠಭಾಗ ಏನಿದೆ ಅಲ್ಲಿ ಸ್ವಲ್ಪ ಎರಡೂ ಸೈಡಿನ ಪ್ಲೀಟ್ಸ್ ಏನಿರುತ್ತೆ ಅದನ್ನ ಹಿಡಿದು ಅಲ್ಲೊಂದು ಪಿನ್ ಅನ್ನು ಹಾಕೊಳ್ಳಿ. ಅವಾಗ ನೀಟಾಗಿ ಕೂರುತ್ತೆ. ಮತ್ತೆ ಬಲಭಾಗದಲ್ಲಿ ಇರ್ತಕ್ಕಂಥ ಸೆರ್ಗ್ ಏನಿರುತ್ತೆ ಸೆರ್ಗಿನಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಕೂಡ ನಾನು ಇಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಜಸ್ಟ್ ಆ ಪ್ಲೀಟ್ಸ್ ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳೋದು. ಮತ್ತೆ ಎರಡೂ ಸೈಡಲ್ಲೂ ಕೂಡ ಆ ಕಂಠ ಭಾಗದ ಹತ್ರ ಟೈಟ್ ಆಗಿರ್ಬೇಕು. ಹಾಗಾಗಿ ಹಿಂದೆಯಿಂದ ಒಂದು ಎಳೆದು ಬಿಟ್ಟು ಒಂದು ಪಿನ್ ಅನ್ನು ಹಾಕೊಂಡಿದ್ದೀನಿ ನಾನು. ನೋಡಿ, ಇವಾಗ ಇದಿಷ್ಟು ಆಗಿದೆ. ಇವಾಗ ನಾವು ಸೆರ್ಗನ್ ಏನ್ ಮಾಡಿದೀವಿ, ಸೆರ್ಗನ್ ಹಾಕಿದೀವಲ್ಲ, ನೋಡಿ ನಾನು ಪೂರ್ತಿ ಕಂಪ್ಲೀಟ್ ಆಗಿ ಕೂಡ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಎಲ್ಲೆಲ್ಲಿ ಪಿನ್ ಹಾಕಿದ್ದೀನಿ ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಏನಿರುತ್ತೆ ಅದು ಟೈಟ್ ಆಗಿ ಕೂರ್ಲಿ ಮುಂಭಾಗದಲ್ಲಿ ಅಂತ ಹಿಂದೆ ಪಿನ್ ಅನ್ನು ಹಾಕೊಂಡಿದ್ದೀನಿ. ನೋಡಿ, ಇವಾಗ ಇದಿಷ್ಟು ಆಗಿದೆ. ಇವಾಗ ಮುಂಭಾಗದಲ್ಲಿ ಬಂದಿದೆಯಲ್ಲ ಸೆರ್ಗು, ಆ ಸೆರ್ಗಿನ ಹತ್ರಕ್ಕೆ ನಾವು ಇವಾಗ ಟೈಟ್ ಆಗಿ ದಾರವನ್ನ ಕಟ್ಕೋಬೇಕಾಗತ್ತೆ. ಆ ಬೇಸ್ ಏನಿಟ್ಟಿದೆ ಫ್ರೆಂಡ್ಸ್, ಆ ಬೇಸಿನ ಕಂಠಭಾಗ ಇದೆಯಲ್ಲ ಅಲ್ಲಿಗೆ ದಾರವನ್ನ ಕಟ್ಕೋಬೇಡಿ. ಸೆರ್ಗ್ ಹಾಕಿರ್ತೀವಿ ನೋಡಿ, ಸೆರ್ಗ್ನ ಹತ್ರ ನೀವು ಟೈಟ್ ಆಗಿ ಕಟ್ಕೋಬೇಕು. ಅವಾಗ ಸೊಂಟ ಸಣ್ಣದಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಇಲ್ಲಿ ಟೈಟ್ ಆಗಿ ಹಿಡಿದು ಹಾಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ನೋಡಿ, ಇವಾಗ ಇದಿಷ್ಟು ಆಗಿದೆ. ನೆಕ್ಸ್ಟ್ ಇದಕ್ಕೆ ಡಾಬುನ್ ಸೇರಿಸ್ಕೊಳ್ಳೋಣ. ನಾವಿಲ್ಲಿ ಆಲ್ರೆಡಿ ದಾರವನ್ನ ಕಟ್ಕೊಂಡಿರೋದ್ರಿಂದ ಸೊಂಟದ ಭಾಗ ಸಣ್ಣದಾಗಿ ಕಾಣಿಸ್ತಾ ಇರುತ್ತೆ. ಡಾಬುನ ಕಟ್ಟಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ನಾನು ಇಲ್ಲಿ ಡಾಬನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಅಲಂಕಾರ ಆದ್ಮೇಲೆ ನೋಡಿ ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ. ಅಮ್ಮನವರ ಒಂದು ಕಳಶ ಅಂತಾನೆ ನೀವು ನೋಡಬಹುದು. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ಅಲಂಕಾರ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಅಂದ್ರೆ ನೆರ್ಗೆ ಸೆರ್ಗು ಎಲ್ಲ ಹಾಕಿದ್ದಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇನ್ನು ಕಂಪ್ಲೀಟ್ ಆಗಿ ಹೂವಿನ ಅಲಂಕಾರ ಎಲ್ಲ ಮಾಡೋದ್ಮೇಲಂತೂ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಹಿಂಭಾಗದಲ್ಲಿ ಯಾವ್ಯಾವ ರೀತಿ ಕಟ್ಟಿದೀನಿ, ಪಿನ್ಗಳನ್ನ ಹಾಕಿದೀನಿ ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಹೀಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಅಷ್ಟೇನೆ. ನೆಕ್ಸ್ಟ್ ಕಳಶದ ಕಂಠಭಾಗ ಏನಿದೆ ಅಲ್ಲಿಗೆ ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವ ಅಲಂಕಾರಿಕ ವಸ್ತುಗಳಿರುತ್ತೋ ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಿ. ನನ್ನಲ್ಲಿ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನಾನು ಇಲ್ಲಿ ಲಕ್ಷ್ಮಿಯನ್ನ ಅಲಂಕರಿಸ್ತಾ ಇದ್ದೇನೆ. ಹಾಗೆಯೇ ಜಡೆ ಕೂಡ ಹಾಕೊಳ್ತಾ ಇದ್ದೀನಿ. ಬಲ್ಭಾಗಕ್ಕೆ ಜಡೆ ಕೂಡ ಹಾಕಿದ್ದಾದ್ಮೇಲೆ ನನ್ನಲ್ಲಿ ಇರ್ತಕ್ಕಂಥ ಹೂವಿನ ಹಾರಗಳಿಂದ ನಾನು ಇಲ್ಲಿ ಲಕ್ಷ್ಮಿಯನ್ನ ಅಲಂಕರಿಸ್ತಾ ಇದ್ದೇನೆ. ಹಾಗೇನೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕನ್ ನ ಟಚ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ಯಾವುದೇ ವಿಡಿಯೋಸ್ ನ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಸಿಗುತ್ತೆ. ಕಂಪ್ಲೀಟ್ ಆಗಿ ಅಲಂಕಾರ ಎಲ್ಲವೂ ಮುಗ್ದಿದೆ. ನೀವಿಲ್ಲಿ ನೋಡ್ತಿರಬಹುದು ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಎಷ್ಟು ಅಂದವಾಗಿದ್ದಾರೆ ಅಂತ. ಥ್ಯಾಂಕ್ ಯು.